ಅವರೆಬೇಳೆ ಅಕ್ಕಿ ರೊಟ್ಟಿ ಒಂಚೂರು ಹರಿದಿರ ತೆಳ್ಳಗೆ ಕ್ರಿಸ್ಪಿಯಾಗಿ ಹಾಗೆ ಸಾಫ್ಟಾಗಿದ್ದು ಮಾಡೋದು ಹೇಗೆ ಅಂತ ನಾನು ನೋಡೋಣ. ತುಂಬಾ ಚೆನ್ನಾಗಾಗುತ್ತೆ. ಕೆಲವೊಂದಷ್ಟು ಟಿಪ್ಸನ್ನು ಸಹ ಕೊಡ್ತೀನಿ, ಟ್ರೈ ಮಾಡಿ ನೋಡಿ. ಈಗ ಅವರೆಬೇಳೆ ಸಿಗುವಂಥ ಕಾಲ ಆಗಿರೋದ್ರಿಂದ ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಲೇಬೇಕಾಗಿರೋವಂಥ ರೆಸಿಪಿ ಇದು. ಈಗ ಅಲ್ಲಿ ನಾನು ಒಂದು ಬಟ್ಲಿನಷ್ಟು ಇದಕ್ಕಿದ ಅವರೆಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಫಸ್ಟು ಬೇಯಿಸ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಕುದಿಯುವಂಥ ನೀರಿಗೆ ಇದನ್ನು ಸೇರಿಸ್ಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು 90 ಭಾಗದಷ್ಟು ಬೇಯೋದಕ್ಕೆ ಇದನ್ನು ಬಿಡಬೇಕಾಗತ್ತೆ. ಈಗ ಇದು ಆಲ್ಮೋಸ್ಟ್ ಬೆಂದಿದೆ, ನೋಡ್ತಾ ಇರ್ಬೋದು ನೀವು. ನಾನು ಸ್ಟವನ್ನು ಆರಿಸ್ಕೊಂಡಿದ್ದೀನಿ. ಈಗ ನೋಡಿ, ಇಷ್ಟು ಮಟ್ಟಿಗೆ ಬೆಂದರೆ ಸಾಕಾಗತ್ತೆ. ನಾನು ಇದರಲ್ಲಿರೋವಂಥ ನೀರನ್ನು ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈಗ ಅವರೆಬೇಳೆ ಮತ್ತು ನೀರನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಇದೇ ನೀರಿನಲ್ಲೇ ನಾವು ರೊಟ್ಟಿನ ಕಲಿಸ್ಕೊಳ್ಬೇಕಾಗತ್ತೆ. ಅದು ಬಿಸಿ ಇರಬೇಕಾದ್ರೇ. ಆಲ್ರೆಡಿ ನಾವು ಇದರಲ್ಲಿ ಉಪ್ಪು ಸೇರಿಸಿರೋದ್ರಿಂದ ನಾವಿಲ್ಲಿ ರೊಟ್ಟಿಗೆ ಉಪ್ಪನ್ನು ಸೇರಿಸ್ಕೊಳ್ಳೋದಿಲ್ಲ. ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ದಪ್ಪ ಗಾತ್ರದ್ದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. 3ರಿಂದ 4 ಹಸಿಮೆಣಸಿನ್ಕಾಯಿ, ಶುಂಠಿಯನ್ನು ಸ್ವಲ್ಪ ತುರುಬಿಟ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ರೊಟ್ಟಿಗೆ ರುಚಿ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಈ 3 ಸೊಪ್ಪನ್ನು ಸೇರಿಸಿದವಾಗ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು, ಈ 3 ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದನ್ನು ಸೇರಿಸಿದ್ದೀನಿ. ಯಾವುದಾದ್ರೂ 1-2 ಸೊಪ್ಪನ್ನು ನೀವು ಸ್ಕಿಪ್ ಮಾಡಿದ್ರಿ ಅಂತಂದ್ರೂ ಪರವಾಗಿಲ್ಲ. ಇತ್ತು ಅಂದರೆ ಎಲ್ಲನೂ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಾಗತ್ತೆ ರುಚಿ ಅಂತೂ. ಹಾಗೆ ನಾನಿಲ್ಲಿ ಬೇಯಿಸಿಟ್ಕೊಂಡಿದ್ದಂಥ ಇದಕ್ಕಿದ ಅವರೆಬೇಳೆಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನಂತರ ಇಲ್ಲಿ ಅಕ್ಕಿ ಹಸಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಬಟ್ಲು ಇದಕ್ಕಿದ ಅವರೆಬೇಳೆಗೆ 2 ಬಟ್ಲು ಅಕ್ಕಿ ಹಸಿಟ್ಟು ಸರಿ ಹೋಗುತ್ತೆ. ಆಗ ಬಾಯಿಗೆ ಅವರೆಬೇಳೆ ಸಿಗ್ತಾ ಇರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಏರುಪೇರಾದ್ರೂ ನಡೆಯುತ್ತೆ. ಈಗ ನಾನಿಲ್ಲಿ 2 ಬಟ್ಲಷ್ಟು ಅಕ್ಕಿ ಹಸಿಟ್ಟನ್ನು ಸೇರಿಸ್ಕೊಂಡು 2 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಬಾಯಿಗೆ ಅಲ್ಲಲ್ಲಿ ಒಂದೊಂದು ಜೀರಿಗೆ ಸಿಗ್ತಾ ಇದ್ದಾವಾಗ ರುಚಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈಗ ಇದನ್ನು ಎಲ್ಲನೂ ಡ್ರೈ ಆಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊಪ್ಪಿನಲ್ಲಿ ಸ್ವಲ್ಪ ನೀರಿನಂಶ ಇರುತ್ತೆ, ಹಾಗೆ ಅವರೆಬೇಳೆನಲ್ಲೂ ಸ್ವಲ್ಪ ನೀರಿನಂಶ ಇರುತ್ತೆ. ಎಲ್ಲನೂ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಎಷ್ಟು ನೀರು ಬೇಕಾಗುತ್ತೆ ಅಂತ ನೋಡಿಕೊಂಡು ನಾವು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಒಂದೇ ಸತಿಗೆ ನೀರನ್ನು ಹಾಕ್ಕೊಳಕ್ಕೆ ಹೋಗಬಾರ್ದು, ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ಬೇಕು. ಆಗಲೇ ನಾವು ಅವರೆಬೇಳೆನ ಬೇಯಿಸಿಟ್ಕೊಂಡಿದ್ವಲ್ಲ, ಅದೇ ನೀರನ್ನೇ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿ ಇರಬೇಕಾದ್ರೇ ಸೇರಿಸ್ಕೊಡಿ, ಆಗ ರೊಟ್ಟಿ ಒಂಚೂರು ಕಟ್ಟಾಗೋದು ಆ ಥರ ಏನೂ ಆಗೋದಿಲ್ಲ. ತುಂಬಾ ಚೆನ್ನಾಗಿ ಮಾಡ್ಕೋಬೋದು. ಬಿಸಿ ನೀರು ಹಾಕಬೇಕಾದ್ರೆ ನೀವು ನೀರನ್ನು ಮುಡ್ತೀರಾ, ಹಿಟ್ಟನ್ನು ಮೇಲೆ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಂಡು ಬನ್ನಿ. ಆಗ ನಿಮಗೆ ಬಿಸಿ ಅಷ್ಟಾಗಿ ತಾಕೋದಿಲ್ಲ. ಈ ಅಕ್ಕಿ ರೊಟ್ಟಿ ಜೊತೆಯಲ್ಲಿ ಇದಕ್ಕಿದ ಅವರೆಬೇಳೆನ ಹಾಕೋದೆ ಒಂದು ಸಖತ್ತು ರುಚಿಯನ್ನು ಕೊಡುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಟ್ರೈ ಮಾಡಿ ನೋಡಿ ಈ ಸೀಸನಲ್ಲಿ ಒಂದು ಸತಿ. ಎಲ್ಲನೂ ಮಿಕ್ಸ್ ಮಾಡಿದ ನಂತರ ಒಣಗಬಾರ್ದು ಅಂತ ಅನ್ನೋದಕ್ಕೆ ಮೇಲಿಂದ ನೀವು 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಪ್ರೆಸ್ ಮಾಡಿ ಇಟ್ಕೋಬೋದು. ಈಗ ನಾನಿಲ್ಲಿ ರೊಟ್ಟಿ ಶೀಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ರೊಟ್ಟಿ ಏನು ಕಲಸಿಟ್ಟಿದ್ನಲ್ಲ, ಇದರಲ್ಲಿ ಒಂದು ಸಣ್ಣ ಉಂಡೆಯನ್ನು ಮಾಡಿಕೊಂಡು ಇದರಲ್ಲಿ ತಟ್ಕೊಳ್ತಾ ಇದ್ದೀನಿ. ಆದಷ್ಟು ಮೀಡಿಯಮ್ ಸೈಜೇ ಇರಲಿ, ಆಗ ನಾವು ತೆಳ್ಳಗೆ ತಟ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ತುಂಬ ಮಂದಕ್ಕೆ ತಟ್ಟಿದವಾಗ ಮೆತ್ತಗಾಗುತ್ತೆ, ಸ್ವಲ್ಪ ತೆಳ್ಳಗೆ ತಟ್ಟಿದವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಯೂಶಲಿ ತೆಳ್ಳಗೆ ತಟ್ಕೊಳ್ತೀನಿ, ಆಗ ಸ್ವಲ್ಪ ಎಕ್ಸ್ಟ್ರಾನೂ ತಿನ್ನಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿ ತಟ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲೂ ಒಂದು ಚೂರು ಕ್ರ್ಯಾಕ್ ಬರ್ತಾ ಇಲ್ಲ. ಬರೀ ಅಕ್ಕಿ ಹಸಿಟ್ಟು ಹಾಕಿ ನಾವು ರೊಟ್ಟಿ ಮಾಡಿದ್ರೆ ತುಂಬ ಕ್ರ್ಯಾಕ್ ಬೀಳೋವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಬಿಸಿ ನೀರು ಸೇರಿಸ್ಕೊಂಡು ಈ ರೀತಿ ಕಲಿಸ್ಕೊಂಡು ಮಾಡೋದ್ರಿಂದ ಒಂಚೂರು ನಿಮಗೆ ಕ್ರ್ಯಾಕ್ ಅಂತ ಅನ್ನೋದು ಬರೋದಿಲ್ಲ. ತಟ್ಟಬೇಕಾದ್ರೆ ಸ್ವಲ್ಪ ಶೀಟ್ ಹಾಗೆ ತಿರುಗಿಸ್ಕೊಳ್ತಾ ಬರ್ತಾಯಿದ್ರೆ ನಿಮಗೆ ಯಾವ ಕಡೆ ದಪ್ಪ ಇದೆ, ಯಾವ ಕಡೆ ಸಣ್ಣ ಇದೆ ಅಂತ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಸೊ ಆ ರೀತಿ ನೋಡಿಕೊಂಡು ನೀವು ತಟ್ಕೊಂಡು ಬನ್ನಿ. ಈಗ ಇಲ್ಲಿ ಚೆನ್ನಾಗಿ ಕಾದಿರೋವಂಥ ತವಾಗೆ ಎಣ್ಣೆ ಸ್ವಲ್ಪ ಹಾಕಿ ನಂತರ ರೊಟ್ಟಿ ಶೀಟನ್ನು ಡೈರೆಕ್ಟಾಗಿ ತವ ಮೇಲೆ ಹಾಕ್ತಾಯಿದ್ದೀನಿ. ಕೆಲವು ಸೆಕೆಂಡ್ ನಂತರ ಈ ರೊಟ್ಟಿ ಶೀಟನ್ನು ನಾವು ಧಾರಾಳವಾಗಿ ಇದನ್ನು ತೆಗಿಬೋದು. ಅದಾಗದೇ ಬಿಟ್ಬಿಡುತ್ತೆ. ಬಿಸಿ ಟಚ್ ಆಗ್ತಾ ಇದ್ದಂಗೆ ರೊಟ್ಟಿ ಶೀಟನ್ನು ನಾವು ಆರಾಮಾಗಿ ತೆಗಿಬೋದು. ಸ್ವಲ್ಪನೂ ಏನೂ ಅಂಟ್ಕೊಳ್ಳೋದಿಲ್ಲ. ಸೈಡಲ್ಲೆಲ್ಲ ಗೋಲ್ಡನ್ ಬ್ರೌನ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಮಗ್ಚಾಕ್ಕೊಳ್ಬೋದು. ಇದೇ ರೀತಿ ಇನ್ನೊಂದು ಕಡೆಯೂ ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿ. ಮುಖ್ಯವಾಗಿ ಗೊತ್ತಿರಬೇಕಾಗಿರೋವಂಥ ವಿಷಯ ಏನು ಅಂತಂದರೆ, ರೊಟ್ಟಿಯನ್ನು ತಟ್ಟಬೇಕಾದ್ರೆ ಹಸ್ತದಿಂದ ತಟ್ಟಬೇಡಿ, ಬೆರಳಿಂದ ತಟ್ಟಿ. ಆಗ ತೆಳುವಾಗಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ರೀತಿಯಲ್ಲಿ ತಟ್ಕೊಳ್ಬೋದು. ಮತ್ತು ಇನ್ನೊಂದು ಏನು ಅಂತಂದರೆ, 2ನೇ ಟಿಪ್ಸ್ ಅಂದರೆ
ಬಿಸಿ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋದ್ರಿಂದ ರೊಟ್ಟಿ ಹರಿಯೋದಿಲ್ಲ. ರುಚಿ ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ಬರೀ ಈರುಳ್ಳಿ ಅಥವಾ ಅಕ್ಕಿ ಹಸಿಟ್ಟು ಹಾಕಿ ಮಾಡೋದ್ರಿಂದ ಅಷ್ಟಾಗಿ ರುಚಿ ಬರೋದಿಲ್ಲ. ಎಲ್ಲ ಥರದ ಸೊಪ್ಪು ಮತ್ತು ಅವರೆಬೇಳೆ ಇದೆಲ್ಲ ಹಾಕಿದಾಗ ಮತ್ತು ಶುಂಠಿ ಸಹ ಹಾಕಿದಾಗ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನಾನಿವತ್ತು ಅಕ್ಕಿ ರೊಟ್ಟಿ ಜೊತೆಯಲ್ಲಿ ಇದ್ಕಿದ ಬೇಳೆ ಸಾಂಬಾರನ್ನು ಮಾಡಿ ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಾಗಿತ್ತು. ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.